बोलो भारत माता की जय। बोलो भारत माता की जय। वंदे ಮಾತರಂ. वंदे ಮಾತರಂ. ಬಂಧುಗಳೇ, ಇವತ್ತಿನ ದಿವಸ ಸಂಪೂರ್ಣ ಭಾರತ ದೇಶಕ್ಕೆ ಒಂದು ಹೆಮ್ಮೆಯ ದಿನ, ಒಂದು ಐತಿಹಾಸಿಕ ಕ್ಷಣ. ಇಂದಿನ ಮಧ್ಯರಾತ್ರಿಯಲ್ಲಿ ಭಾರತೀಯ ಸೇನೆಯಿಂದ ಪಾಕಿಸ್ತಾನದ 9 ಉಗ್ರರ ಸ್ಥಳದಲ್ಲಿ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿ ನಡೆದಿದೆ. ಅದಕ್ಕಾಗಿ ಭಾರತೀಯ ಸೇನೆ ಹಾಗೂ ಭಾರತ ಸರ್ಕಾರಕ್ಕೆ ನಾನು ಅನಂತ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಭಾರತೀಯ ಸೇನೆ ಇವತ್ತಿನ ದಿವಸ ಏನು ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿ ನಿರ್ವಹಿಸಿ ಜಗತ್ತಿಗೆ ಒಂದು ಸಂದೇಶ ಕೊಟ್ಟಿದೆ. ವಿಶೇಷವಾಗಿ ಪಾಕಿಸ್ತಾನಕ್ಕೆ ಒಂದು ಸಂದೇಶ ಕೊಟ್ಟಿದೆ. ಇನ್ನು ಮೇಲೆ ಭಾರತವು ಯಾವುದೇ ದಾಳಿಯನ್ನು ಸಹಿಸೋದಿಲ್ಲ. ಈಗಾದರೂ ಪಾಕಿಸ್ತಾನ ಎಚ್ಚೆತ್ತುಕೊಂಡು ಭಾರತದೊಳಗೆ ನುಗ್ಗಿ ಯಾವುದೇ ರೀತಿಯ ಒಂದು ದುಸ್ಸಾಹಸ ಮಾಡೋ ದಾರಿಗೆ ಅದನ್ನು ಹೋಗೋದಿಲ್ಲ ಎಂಬ ನಂಬಿಕೆ ಇದೆ. ಬಂಧುಗಳೇ, ಇವತ್ತಿನ ದಿವಸ ಈ ಒಂದು ಜನಸೇವಾಶ್ರಮದಲ್ಲಿ ಸುರಕ್ಷಿತ ಭಾರತಕ್ಕಾಗಿ ಒಂದು ದಿವಸದ ಇದು ಒಂದು ಸಾಂಕೇತಿಕ ಧರಣಿ ಸತ್ಯಾಗ್ರಹ ನಡೆಸಲಾಗ್ತಾ ಇದೆ. ಈ ಮನವಿಯನ್ನ ನಾವು ಮಾನ್ಯ ತಹಸೀಲ್ದಾರ್ ಕಮಲ್ ನಗರ್ ಇವರ ಮುಖಾಂತರ ಗೌರವಾನ್ವಿತ ರಾಷ್ಟ್ರಪತಿಗಳು, ಗೌರವಾನ್ವಿತ ಪ್ರಧಾನಮಂತ್ರಿಗಳು, ಗೌರವಾನ್ವಿತ ರಕ್ಷಣಾ ಸಚಿವರು, ಗೌರವಾನ್ವಿತ ಗೃಹ ಸಚಿವರು, ಭಾರತ ಸರ್ಕಾರ ಇವರಿಗೆ ನಮ್ಮ ಕಂದಾಯ ನಿರೀಕ್ಷಕರಾದ ಪ್ರವೀಣ್ ಸರ್ ಅವರಿಗೆ ನಾವು ಸಲ್ಲಿಸುತ್ತಾ ಇದನ್ನು ಸರ್ಕಾರಕ್ಕೆ ಸಲ್ಲಿಸಬೇಕೆಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹಾಗೂ ಈ ಮನವಿಯನ್ನು ನಾನು ಓದ್ತೀನಿ. ಇವರಿಗೆ ಗೌರವಾನ್ವಿತ ರಾಷ್ಟ್ರಪತಿಗಳು, ರಾಷ್ಟ್ರಪತಿ ನವದೆಹಲಿ, ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ನವದೆಹಲಿ, ಮಾನ್ಯ ರಕ್ಷಣಾ ಸಚಿವರು ಭಾರತ ಸರ್ಕಾರ ನವದೆಹಲಿ, ಮಾನ್ಯ ಗೃಹ ಸಚಿವರು ಭಾರತ ಸರ್ಕಾರ ನವದೆಹಲಿ, ಮಾನ್ಯ ತಹಸೀಲ್ದಾರರು ಕಮಲ್ ನಗರ್ ಇವರ ಮುಖಾಂತರ ಮಾನ್ಯರೇ ವಿಷಯ ಸುರಕ್ಷಿತ ಭಾರತಕ್ಕಾಗಿ ರಕ್ಷಣಾ ಹಾಗೂ ಗೃಹ ಇಲಾಖೆ ಬಜೆಟ್ ದ್ವಿಗುಣಗೊಳಿಸುವ ಬಗ್ಗೆ ಈ ಮೇಲ್ಕಂಡ ವಿಷಯ ಸಂಬಂಧಿಸಿದಂತೆ ತಮ್ಮಲ್ಲಿ ಈ ಮೂಲಕ ವಿನಿಸಿಕೊಳ್ಳುವುದೇನೆಂದರೆ, ಇಂದಿನ ಪರಿಸ್ಥಿತಿಯಲ್ಲಿ ದೇಶದ ಗಡಿ ಹಾಗೂ ದೇಶದ ಆಂತರಿಕ ಸುರಕ್ಷೆ ಇನ್ನಷ್ಟು ಸುರಕ್ಷಿತಗೊಳಿಸುವುದು ಅವಶ್ಯಕವಾಗಿದೆ. ಮಾನ್ಯರೇ, ಇಂದು ದೇಶದ ಗಡಿ ಆಚೆಯಿಂದ ಉಗ್ರರು ಹಾಗೂ ನುಸುಳುಕೋರರು ದೇಶದಲ್ಲಿ ಬರುತ್ತಿರುವುದು ದೇಶದ ಸುರಕ್ಷತೆಗೆ ಚಿಂತೆ ಉಂಟು ಮಾಡಿದೆ. ವಿಶೇಷವಾಗಿ ಪಾಕಿಸ್ತಾನ ಗಡಿಯಿಂದ ಉಗ್ರರು ಹಾಗೂ ಬಾಂಗ್ಲಾದೇಶದ ಗಡಿಯಿಂದ ಬಾಂಗ್ಲಾದೇಶಿಯರು ದೇಶದೊಳಗೆ ಪ್ರವೇಶ ಮಾಡುತ್ತಿರುವುದು ದೇಶದ ಸುರಕ್ಷತೆಗೆ ಅಪಾಯ ತಂದಿದೆ. ಈ ರೀತಿಯಾಗಿ ಗಡಿ ಹೊರಗಿನಿಂದ ದೇಶದೊಳಗೆ ನುಗ್ಗುತ್ತಿರುವುದು ಒಂದು ಕಡೆಯಾದರೆ ದೇಶದಲ್ಲಿ ಆಂತರಿಕ ಸುರಕ್ಷೆ ಕೂಡ ಅಪಾಯ ತಂದಿದೆ. ಮಾನ್ಯರೇ, ಇಂದಿನ ಪರಿಸ್ಥಿತಿಯಲ್ಲಿ ದೇಶದ ಆಂತರಿಕ ಸುರಕ್ಷೆ ಮತ್ತಷ್ಟು ಸುರಕ್ಷಿತಗೊಳಿಸುವುದು ಅತ್ಯಂತ ಅವಶ್ಯಕವಾಗಿದೆ. ದೇಶದಲ್ಲಿ ಜಾತಿ, ಧರ್ಮ, ಭಾಷೆ, ಪ್ರಾಂತವಾದದಿಂದ ದೇಶದ ಆಂತರಿಕ ಸುರಕ್ಷತೆ ದುರ್ಬಲಗೊಳ್ಳುತ್ತಿದೆ. ದೇಶದಲ್ಲಿ ಅಪರಾಧ ಹೆಚ್ಚುತ್ತಿದೆ. ದೇಶದಲ್ಲಿ ದರೋಡೆ, ಬ್ಯಾಂಕ್ ಲೂಟಿ ಮಾಡುವುದು, ಸುಪಾರಿ ಕೊಲೆಗಳು, ರಾಜಕೀಯ ಪ್ರೇರಿತ ಕೊಲೆ ಅಪರಾಧಗಳು ಸಾಮಾನ್ಯವಾಗಿವೆ. ದೇಶದಲ್ಲಿ ಅಂತಾರಾಜ್ಯ ಅಪರಾಧಗಳು ನಡೆಯುತ್ತಿವೆ. ಇವು ಎಲ್ಲಕ್ಕೂ ಕಡಿವಾಣ ಹಾಕುವುದು ಅವಶ್ಯಕ ಇದೆ. ಮಾನ್ಯರೇ, ದೇಶದ ಸುರಕ್ಷತೆ ಸರ್ಕಾರದ ಮೊದಲ ಆದ್ಯತೆ ಆಗಬೇಕು. ದೇಶದ ಗಡಿಗಳು ಸಂಪೂರ್ಣವಾಗಿ ಸುರಕ್ಷಿತವಾಗಬೇಕು. ದೇಶದ ಆಂತರಿಕ ಸುರಕ್ಷೆ ಸುರಕ್ಷಿತವಾಗಬೇಕು. ದೇಶದ ಸುರಕ್ಷೆ ವಿಷಯದಲ್ಲಿ ಯಾವುದೇ ರಾಜಿ ಬೇಡ. ಮಾನ್ಯರೇ, ಸುರಕ್ಷಿತ ಭಾರತಕ್ಕಾಗಿ ಸರ್ಕಾರ ಆದ್ಯತೆ ಮೇರೆಗೆ ಗಮನ ಹರಿಸಬೇಕು. ಅದರಲ್ಲಿ ಒಂದು ಸುರಕ್ಷಿತ ಭಾರತಕ್ಕಾಗಿ ರಕ್ಷಣಾ ಇಲಾಖೆ ಹಾಗೂ ಗೃಹ ಇಲಾಖೆ ಬಜೆಟ್ ದ್ವಿಗುಣಗೊಳಿಸಬೇಕು. ಸೇನೆಯಲ್ಲಿ ಕಡಿತಗೊಳಿಸಿದ ಸುಮಾರು 1,80,000 ಹುದ್ದೆಗಳು ತಕ್ಷಣ ಭರ್ತಿ ಮಾಡಬೇಕು ಹಾಗೂ ಸೇನೆಯ ಸಂಖ್ಯೆ ಹೆಚ್ಚಿಸಬೇಕು. ಅರೆ ಸೈನಿಕ, ಪ್ಯಾರಾಮಿಲಿಟರಿ ಖಾಲಿದ್ದ ಸುಮಾರು 1.11 ಲಕ್ಷ ಹುದ್ದೆ ಭರ್ತಿ ಮಾಡಬೇಕು ಹಾಗೂ ಅರೆ ಸೈನಿಕರ ಸಂಖ್ಯೆ ಹೆಚ್ಚಿಸಬೇಕು. 4, ಸೇನೆಯನ್ನು ಇನ್ನಷ್ಟು ಆಧುನಿಕ ಹಾಗೂ ಕುಶಲ ಮಾಡಬೇಕು. 5, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ನಿರ್ಮಾಣದಲ್ಲಿ ಭಾರತ ಆತ್ಮನಿರ್ಭರವಾಗಬೇಕು. 6, ದೇಶದ ಸಂಪೂರ್ಣ ಗಡಿ 100% ಸುರಕ್ಷಿತಗೊಳಿಸಬೇಕು. ಗಡಿ ಆಚೆಯಿಂದ ನುಸುಳುವಿಕೆ 100% ತಡೆಗಟ್ಟಬೇಕು. 7, ಗುಪ್ತಚರ ಸಂಸ್ಥೆಗಳನ್ನು ಅತ್ಯಾಧುನಿಕ ಹಾಗೂ ಬಲಿಷ್ಠಗೊಳಿಸಬೇಕು. 8, ದೇಶದ ಪ್ರತಿ ಜಿಲ್ಲೆಯಲ್ಲಿ CRPF ಬಟಾಲಿಯನ್ ಅಥವಾ ಒಂದು ಕಂಪನಿ ಖಾಯಂ ನಿಯೋಜಿಸಬೇಕು. 9, ರಾಷ್ಟ್ರೀಯ ಪೊಲೀಸ್ ವ್ಯವಸ್ಥೆ ಜಾರಿ ಮಾಡಬೇಕು. ಅದರಡಿ ದೇಶದ ಪ್ರತಿ ಜಿಲ್ಲೆಯಲ್ಲಿ ಅಪರಾಧ ನಿಯಂತ್ರಣ ಶಾಖೆ ಸ್ಥಾಪನೆಯಾಗಬೇಕು. 5, CBI ಸ್ವತಂತ್ರ ಸಂವಿಧಾನಿಕ ಸಂಸ್ಥೆ ಆಗಬೇಕು. ಧನ್ಯವಾದಗಳು. ಮನೆಯರೇ, ದೇಶದ ಗಡಿ ಹಾಗೂ ಆಂತರಿಕ ಸುರಕ್ಷತೆಗಾಗಿ ಈ ನಮ್ಮ 10 ಬೇಡಿಕೆಯನ್ನು ನಾವು
ಮಾನ್ಯ ತಹಸೀಲ್ದಾರ್ ಮುಖಾಂತರ ಗೌರವಾನ್ವಿತ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ರಕ್ಷಣಾ ಸಚಿವರು, ಗೃಹ ಸಚಿವರಿಗೆ ಮಾನ್ಯ ಪ್ರವೀಣ್ ಸರ್ ಅವರ ಮುಖಾಂತರ ನಾವು ಸಲ್ಲಿಸ್ತಾ ಇದ್ದೀವಿ. ಅದನ್ನು ಮನವಿ ಸ್ವೀಕರಿಸಿ ಸಂಬಂಧಿತರಿಗೆ ಸಲ್ಲಿಸಬೇಕೆಂದು ಅವರಲ್ಲಿ ಪ್ರಾರ್ಥನೆ. ವಿಡಿಯೋ ಬಂದ್ ಮಾಡಿ.